ಈಗ ಇದು ಉಣ್ಣೆ ತೆಗಿತೀವಿ, ಉಣ್ಣೆ ತೆಗೆಯೋದೇ ಇವಾಗ ದೊಡ್ಡ ಪ್ರೋಸೆಸ್ ಆಗ್ಬಿಟ್ಟೈತೆ. ಉಣ್ಣೆ ತೆಗಿಯೋಕ್ಕೆ ಈಗೆಲ್ಲ ಸ್ವಲ್ಪ ಈಗೇನು ಒಂದು ಮುಂಚೆ ಎಲ್ಲ ನಾವು 83ನೇ ಇಸ್ವಿಯಿಂದ ಮಿಷಿನ್ ಶೇರಿಂಗ್ ಮಿಷಿನ್ ಅಂತ ಬರ್ತವೆ, ಅದರಲ್ಲಿ ಮಾಡ್ತಾಯಿದ್ವಿ. ಆ ಮಾಡೋ ಜನನೂ ಟ್ರೈನಿಂಗ್ ಕೊಟ್ಟಿದ್ದವರು ಸರ್ಕಾರದ ಲೆವೆಲಲ್ಲಿ ಫ್ರೀ ಯುವಕರು ಇರ್ತಾರಲ್ಲ ಅವರೆಲ್ಲ ಒಂದೊಂದು ಮಿಷಿನ್ ತೊಗೊಂಡು, ಸಣ್ಣದು ಹ್ಯಾಂಡ್ ಮಿಷಿನ್ ಬರ್ತದೆ, ಅದು 20,000 15,000ದಲ್ಲಿ ಅದರಲ್ಲೇ ಕಟ್ ಮಾಡಿ ಅವರು ಒಂದು 20 ಕುರಿ ಒಂದು 30 ಕುರಿ ಒಂದು ದಿವಸಕ್ಕೆ ಆರಾಮಾಗಿ ಕಟ್ ಮಾಡಿಕೊಂಡು 500-1000 ರೂಪಾಯಿ ಸಂಪಾದನೆ ಮಾಡಿಕೊಂಡು ಅವ್ರು ಬೇರೆ ಕೆಲಸಗಳು ಮಾಡ್ಕೊಂಡು ಬಿಡುವಾಗಿದ್ದಾಗ ಈ ಕುರಿಗಳನ್ನೆಲ್ಲ ಕಲಿಸೋದಕ್ಕೆ ಒಂದು ಪ್ಯಾಟ್ರನ್ ಬಂದುಬಿಟ್ಟೈತೆ. ನಮ್ಮ ಹತ್ರ ಒಟ್ಟು ಸಣ್ಣದು ಮರಿಗಿರಿ ಎಲ್ಲ ಸೇರಿ ಒಂದು 800 ಮೇಲೆ ಇದಾವೆ. ಎಲ್ಲ ರ್ಯಾಂಬುಲೆಟೆ, ಅದರಲ್ಲಿ ಡಿಫ್ರೆಂಟ್ ಏಜ್ ಗ್ರೂಪ್. ಇವಾಗ ಅಡಲ್ಟ್ ಅಂದರೆ 1 ವರ್ಷಕ್ಕೆ ಮೇಲಿರೋಂಥದ್ದು ಹೆಣ್ಣು ಕುರಿಗಳು ಒಂದು 350-400 ಗಂಟೆ ಇದ್ದಾವೆ. 1 ವರ್ಷದ ಒಳಗಡೆ ಅಥವಾ 1 ವರ್ಷಕ್ಕೆ ರೀಚ್ ಆಗ್ತಾ ಇರೋಂಥ ಒಂದು 100 ಇದ್ದಾವೆ. ಗಂಡು ಒಂದು 110-15 ಒಂದು ಸ್ಟೇಜ್ ಇದೆ 1 ವರ್ಷದವು. ಒಂದು 50 ಚಿಕ್ಕ ಗಂಡು ಮರಿಗಳಿದ್ದಾವೆ, ಒಂದು 200 ಮರಿಗಳಿದ್ದಾವೆ. ಈಗ ತಿರುಗಿ ಎಲ್ಲ ಪ್ರೆಗ್ನೆಂಟ್ ಆಗಿದ್ದಾವೆ. ಅವು ಬಕ್ರೀದಲ್ಲಿ ಮಾರ್ತಾ ಇದ್ದಾಗ ತಿರುಗಿ ಮರಿಗಳು ಹುಟ್ಟಿರ್ತವೆ. ಹಂಗೆ ಸೈಕ್ಲಿಂಗ್ 2 ವರ್ಷದಲ್ಲಿ 3 ಸಾರಿ ಸೈಕಲ್ ಆಗ್ತಾ ಇರ್ತವೆ.